ಸಿಬ್ಬಂದಿಗಳು ಅವ್ರು ಎಲ್ಲರೂ ಕೂಡ ಹಿಂಗೆ 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 ಅವು ಎಲ್ಲಿಂದ ಹಾಕ್ತಾರೋ ಗೊತ್ತಿಲ್ಲ. ಅದ್ರ ಜೊತೆ ನಮ್ಮಲ್ಲಿ ಕೆಲವರು ಯೂಟ್ಯೂಬರ್ಸ್ ಪರ್ಟಿಕ್ಯುಲರ್ ಆನೆಗಳ ಬಗ್ಗೆನೆ ಸ್ವಲ್ಪ ಜಾಸ್ತಿ ವಿಡಿಯೋಗಳನ್ನ ಮಾಡುವಂತದ್ದೆಲ್ಲ. ತುಂಬಾ ಜನ ಸ್ನೇಕ್ ರೆಸ್ಕ್ಯೂರು ಎಲ್ಲರೂ ವಿಡಿಯೋಗಳನ್ನ ಹಾಕ್ತಿದ್ದಾರೆ. ಇದೊಂದು ಓದ್ಬಿಡ್ತೀನಿ. ವನ್ಯಜೀವಿಗಳ ವಿಡಿಯೋ ಚಿತ್ರೀಕರಣ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟ ಸಂಬಂಧ ಮಹತ್ವದ ಆದೇಶ ನೀಡಿದ್ದಾರೆ ನಮ್ಮ ವೈಲ್ಡ್ ಲೈಫ್ PCCF ಕುಮಾರ್ ಪುಷ್ಕರ್ ಸರ್. ಆನೆ, ಹುಲಿ, ಚಿರತೆ ಸೇರಿ ವನ್ಯಜೀವಿ ಸೆರೆ ಕಾರ್ಯಾಚರಣೆ ವಿಡಿಯೋಗಳು, ವನ್ಯಜೀವಿಗಳ ಜೀವನ ಶೈಲಿ ಕುರಿತಂತೆ ವಿಡಿಯೋಗಳು ಹಾಗೂ ಇನ್ನಿತರ ವನ್ಯ ಪ್ರಾಣಿ ಕುರಿತಾದ ಸೂಕ್ಷ್ಮ ಮಾಹಿತಿಗಳನ್ನು ಅರಣ್ಯ ಇಲಾಖಾ ಸಿಬ್ಬಂದಿಗಳು ಮೇಲಾಧಿಕಾರಿಗಳ ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಸಾಮಾಜಿಕ ಜಾಲತಾಣ ಹಾಗೂ ಸಂವಹನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವುದು ಹಾಗೂ ಸಾಮಾಜಿಕ ಮಾಧ್ಯಮಗಳಿಗೆ ಸಂದರ್ಶನಗಳನ್ನು ನೀಡುವುದು ಗಮನಕ್ಕೆ ಬಂದಿರುತ್ತದೆ. ಮುಂದುವರಿದು, ಕ್ಷೇತ್ರ ಸಿಬ್ಬಂದಿ ಅಧಿಕಾರಿಯು ತನ್ನ ಅಧಿಕೃತ ಕರ್ತವ್ಯದ ವೇಳೆ ಪಡೆದ ಮಾಹಿತಿಗಳು, ವನ್ಯಜೀವಿ ರಕ್ಷಣಾ ಕಾರ್ಯಗಳು, ಹುಲಿ ಆನೆಗಳ ಸ್ಥಳ ಮಾಹಿತಿ, ಕ್ಯಾಮೆರಾ ಟ್ರ್ಯಾಪ್ ಚಿತ್ರಗಳು, ವನ್ಯ ಪ್ರಾಣಿ ಸೆರೆ ಹಿಡಿಯುವ ಕಾರ್ಯಾಚರಣೆ, ಇಲಾಖಾ ಆನೆ ಶಿಬಿರದಲ್ಲಿರುವ ಆನೆಗಳಿಗೆ ಸಂಬಂಧಿಸಿದ ವಿಡಿಯೋ ಚಿತ್ರಗಳು ಅನುಮತಿ ಇಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸುವುದು ಸೇವಾ ನಿಯಮ ಉಲ್ಲಂಘನೆ ಎಂದು ಪರಿಗಣಿಸಬಹುದಾಗಿರುತ್ತದೆ. ವಿಶೇಷವಾಗಿ ಅರಣ್ಯ ವನ್ಯಜೀವಿ ವಿಭಾಗದ ಸಿಬ್ಬಂದಿಗಳು ತಮ್ಮ ವೈಯಕ್ತಿಕ ಪ್ರಸಿದ್ಧಿ, ಪರ್ಸನಲ್ ಪಬ್ಲಿಸಿಟಿ, ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಇತರೆ ಡಿಜಿಟಲ್ ವೇದಿಕೆಗಳು ಇಲಾಖಾ ಕಾರ್ಯಗಳಿಗೆ ಸಂಬಂಧಿಸಿದ ವನ್ಯಜೀವಿ ವಿಡಿಯೋಗಳನ್ನು ಪ್ರಕಟಿಸುವುದು ಇಲಾಖೆಯ ಗೌರವ, ಭದ್ರತೆ ಹಾಗೂ ಸಂವೇದನಾಶೀಲ ಮಾಹಿತಿಯ ರಕ್ಷಣೆಗೆ ವಿರುದ್ಧವಾಗುವ ಕಾರಣದಿಂದ ಶಿಸ್ತು ಕ್ರಮಕ್ಕೆ ಒಳಪಡಿಸಬಹುದಾಗಿರುತ್ತದೆ. ಆದ್ದರಿಂದ ಅರಣ್ಯ ವನ್ಯಜೀವಿ ವಿಭಾಗದ ಕ್ಷೇತ್ರ ಸಿಬ್ಬಂದಿ ಅಧಿಕಾರಿಯು ವನ್ಯಪ್ರಾಣಿ ಕುರಿತಾದ ಯಾವುದೇ ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣ ಮತ್ತು ಸಂವಹನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವುದು ಹಾಗೂ ಸಾಮಾಜಿಕ ಮಾಧ್ಯಮಗಳಿಗೆ ಸಂದರ್ಶನ ನೀಡುವ ಮುನ್ನ ಸಂಬಂಧಪಟ್ಟ ಕಾರ್ಯಕ್ಷೇತ್ರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪೂರ್ವಾನುಮತಿಯನ್ನ ನಿಯಮಾನುಸಾರ ಪಡೆದುಕೊಳ್ಳುವುದು. ಇದು ನಮ್ಮ ವೈಲ್ಡ್ ಲೈಫ್ PCCF ಆಗಿರುವಂತಹ ಕುಮಾರ್ ಪುಷ್ಕರ್ ಸರ್ ಹೊರಡಿಸಿರುವಂತಹ ಆದೇಶ. ಅದು ಫೇಕೋ ರಿಯಲ್ ಅಂತ ಹೇಳಲ್ಲ, ಒಂದಿಷ್ಟು ಇದಿತ್ತು. ಇದು ಆದೇಶ ಬಂದಿದ್ದು ಮೊನ್ನೆ. ನಾನು ಕೂಡ ಸರ್ಗೆ ಮೆಸೇಜ್ ಹಾಕಿದ್ದೆ, ಹೌದು ನಾನೇ ಹೊರಡಿಸಿದ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಇದರ ವ್ಯಾಪ್ತಿಯನ್ನ ಒಂದಿಷ್ಟು ಮಾತನಾಡೋಣ. ಇದು ನಮ್ಮ ವೈಲ್ಡ್ ಲೈಫ್ PCCF ಆಗಿರುವಂತಹ ಕುಮಾರ್ ಪುಷ್ಕರ್ ಸರ್ ಹೊರಡಿಸಿರುವಂತ ಒಂದು ಆದೇಶ, ನಿರ್ದೇಶನ. ಇದು ಆಕ್ಚುಲಿ ಫಾಂಟ್ ಕನ್ನಡ ಎಲ್ಲ ಒಂಚೂರು ಯಥಾತಥವ ಇತ್ತು. ಅದು ಏನು ವ್ಯಾಕರಣ ಸ್ವಲ್ಪ ಸರಿ ಇಲ್ಲ. ನಾನು AI ಜನರೇಟ್ ಮಾಡಿರೋದ ಅಂತ ಅನ್ಕೊಂಡು ಆ ಸರ್ಗೆ ಒಂದು ಮೆಸೇಜ್ ಹಾಕಿದೆ. ಹೌದು, ಅದು ರಿಯಲ್ ನಾವೇ ಆದೇಶ ಮಾಡಿದ್ದು ಅಂತ ಹೇಳಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಸಿಬ್ಬಂದಿಗಳು ಮಾಡಿರುವಂತಹ ವಿಡಿಯೋಗಳ ಬಗ್ಗೆ ಹೈಲೈಟ್ ಆಗಿದೆ. ನಮ್ಮಲ್ಲಿ ಕೆಲವರು ಯೂಟ್ಯೂಬರ್ಸ್ ಪರ್ಟಿಕ್ಯುಲರ್ ಆನೆಗಳ ಬಗ್ಗೆನೆ ಸ್ವಲ್ಪ ಜಾಸ್ತಿ ವಿಡಿಯೋಗಳನ್ನ ಮಾಡುವಂತದ್ದೆಲ್ಲ ಇದೆ. ಅಂದ್ರೆ ಅವರೆಲ್ಲ ನನಗೆ ಗೊತ್ತಿರೋಂಗೆ ಹೆಂಗ್ ತೊಡಕಾದ್ರು ಅಂತ ಗೊತ್ತಿಲ್ಲ, ತೊಡಕಾಗ್ತಿಲ್ಲ ಅಂತ ಅನ್ಕೊಂತೀನಿ. ಅದ್ರ ಬಿಟ್ಟು ಕೆಲವರು ಸಿಬ್ಬಂದಿಗಳ ವಿಡಿಯೋಗಳು ಮಾಡ್ತಾರೆ ಅಂತ, ಇದು ಡಾಕ್ಟರ್ ರಮೇಶ್ ಅವರು ವಿಡಿಯೋ ಬಂದ ಮೇಲೆ ಅಂತ ಅಲ್ಲ, ನೀವು ಅನ್ಕೋಬಾರ್ದು. ಅದಕ್ಕೆ ಮೊದಲೇ ಕೆಲವರು ಸ್ಟಾಫ್ಗಳು ಅಲ್ಲಿರೋರು ತುಂಬಾ ಮೊಬೈಲ್ಗಳು ನಾನು ನೋಡಿದೀನಿ. ನಾವು ಲೆನ್ಸ್ ಎಲ್ಲ ಹಾಕೊಂಡು ದೂರದಿಂದ ನಾವು ಗೈಡ್ಲೈನ್ಸ್ ಫಾಲೋ ಮಾಡೋಕೆ ಅಂತ ನಾನು ಕಾರ್ಯಾಚರಣೆಯಲ್ಲೆಲ್ಲ ತುಂಬಾ ದೂರದಿಂದ ನಿಂತ್ಕೊಂಡ್ರೆ ಅವರ ಸಿಬ್ಬಂದಿಗಳು ಅವ್ರು ಎಲ್ಲರೂ ಕೂಡ ಹಿಂಗೆ 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 ಅವು ಎಲ್ಲಿಂದ ಹಾಕ್ತಾರೋ ಗೊತ್ತಿಲ್ಲ. ಅದ್ರ ಜೊತೆ ಒಂದಿಷ್ಟು ಜನ ಇರ್ತಾರೆ. ಇವತ್ತು ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಸಿಬ್ಬಂದಿಗಳ ಮೇಲೆ ಅವ್ರು ವಿಡಿಯೋ ಮಾಡಬಾರ್ದು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟಲ್ಲ ಇದೆ. ಇವುಗಳಿಗೆಲ್ಲ ಸ್ವಲ್ಪ ಲಿಮಿಟೇಷನ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತಾ ಹೋಗ್ತದೆ. ಈಗ ಇರುವಂತ ಆದೇಶ ಏನಿದೆಯಲ್ಲ, ಅದು ಮೊದಲನೇದಾಗಿ ಸಿಬ್ಬಂದಿಯವರು ಯಾವುದೇ ರೀತಿಯಾದಂತಹ ಒಂದಿಷ್ಟು ವಿಡಿಯೋಗಳನ್ನ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಆ ವಿಡಿಯೋಗಳನ್ನ ಎಲ್ಲಾದ್ರೂ ವೈರಲ್ ಆದ್ರೆ, ಅದುಗಳು ಬೇರೆ ಸಿಕ್ಕು ಈ ತರ ಎಲ್ಲ ಆದ್ರೆ ಒಂದು ವಿಚಾರಣೆ, ಸುಮ್ಮನೆ ಕಿರಿಕಿರಿ ಅನುಭವಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇನ್ನು ನಮ್ಮಲ್ಲಿ ಕೆಲವು ಜರ್ನಲಿಸ್ಟ್ಗಳೇ ಸೇರ್ಬಿಟ್ಟು ಕೆಲವು ವಿಡಿಯೋಗಳನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಇರುತ್ತೆ. ಸೆರೆ ಕಾರ್ಯಾಚರಣೆ ಅದ್ರ ಒಳ್ಳೆ ಅವರು ಒಂದು ನೆರೇಷನ್ ಕೊಡುವಂಥದ್ದು ಇರುತ್ತೆ. ಸೊ ಅದರಲ್ಲಿ ಅಲ್ಲ, ನಮ್ದು ಆ ಥರ ಇಲ್ಲ. ನಮ್ದು ರೈನ್ಲ್ಯಾಂಡ್ ಟ್ರಸ್ಟ್ ಅನ್ನೋದು ಆಕ್ಚುಲಿ ಅದನ್ನ ಜರ್ನಲಿಸಂ ಪರ್ಪಸ್ಗೆ ಮತ್ತೆ ಅವೇರ್ನೆಸ್ಗೆ ಅಂತ ಹೇಳಿ ಮಾಡಿರುವಂಥದ್ದು. ಹಾಗಾಗಿ ನಾವು ಸೆರೆ ಕಾರ್ಯಾಚರಣೆನೂ ಹಾಕೋದಿಲ್ಲ. ಒಂದ್ ವೇಳೆ ಅವ್ರು ನೋಟಿಸ್ ಕೊಡೋದಲ್ಲ, ಅವ್ರು ಕೋರ್ಟಿಗೆ ಹೋದ್ರು ಕೂಡ ಸುಮ್ಮನೆ ಜಡ್ಜ್ಗಳು ಹತ್ರ ಅವರೇ ಬಯಸ್ಕೊಬೇಕಾಗುತ್ತೆ ಅಷ್ಟೇ. ನಮ್ಮ ವಿಷಯಗಳಿಗೆ ತಲೆ ಹಾಕಿದ್ರೆ ಇಲ್ಲಿ ತನಕ ನನಗೆ ಅದ್ರ ಕ್ವಶನ್ ಮಾಡಲ್ಲ. ಯಾರೋ ಒಂದಿಷ್ಟು DRFಗಳು ಅವರು ಇವರು ಬಂದ್ಬಿಟ್ಟು ನನಗೆ ಪ್ರಶ್ನೆಗಳನ್ನ ಕೇಳಿದ್ದೆ. ಸರ್ ನೀವು ಯಾರು, ನೀವೇನ್ ಮಾಡ್ತಿದ್ದೀರಾ? ಆಯ್ತು, ನಾನು ಇಂಗ್ಲೀಷ್ ಜರ್ನಲಿಸ್ಟು ಅಂತ. ಆಯ್ತು ಸರ್, ಅದಕ್ಕೆ ಕೇಳಿದೆ ಸರ್. ಅದೇ ಹಿಂಗೆ ಫೋಟೋ ಹೆಂಗ್ ಬಂದಿತ್ತು ಅಂದ್ರೆ ಕಂಡ್ರೆ ಅವ್ರ ಆಫೀಸಲ್ಲಿ ಕೊಟ್ಟಿದ್ರು ಹಿಂದ್ಗಡೆ, ಅಥವಾ ಅವರು ಇದರಿಂದ ತಗೊಂಡಿದ್ವಿ, ಅಥವಾ ನಿಮ್ಮ ಹೈಯರ್ ಆಫೀಸರು ನಮ್ಮ ಅರಣ್ಯ ಭವನದಿಂದ ಕೊಟ್ಟರು. ಹೇಳಿದ ತಕ್ಷಣ ಮತ್ತೆ ನಿಮಗೆ ಹೋಗಿರುತ್ತೆ ಅಷ್ಟೇ ಕತೆ. ಮತ್ತೆ ಸಾಮಾನ್ಯವಾಗಿ ನಾನು ಈ ತರ ಈ ವಿಡಿಯೋಗಳನ್ನೆಲ್ಲ ಹಾಕೋದು ಅದೆಲ್ಲ ಅಭ್ಯಾಸ ಇಲ್ಲ ನಮಗೆ. ರೈನ್ಲ್ಯಾಂಡ್ ಅಲ್ಲಿ ಆ ಥರ ಹಾಕಿದ್ರೆ ನಾನು ವೈಲ್ಡ್ ಲೈಫಲ್ಲಿ ಎಷ್ಟೋ ಸಲ ನನ್ನ ಅರಿವಿಗಾಗಿ, ನಾಲೆಡ್ಜಿಗಾಗಿ ಬಹಳ ಹೋಗ್ತಿದ್ವಿ. ನಾವು ಹಾಕೋದಿಲ್ಲ. ಹಾಗಾಗಿ ಅದು ನಮ್ಮ ರೈನ್ಲ್ಯಾಂಡ್ಗೆ ಸಂಬಂಧಿಸಿರುವ ಹಾಗೆ ನಾವು ಯಾವತ್ತೂ ಥರದ್ದು ಹಾಕೋದು ಇಲ್ಲ. ಅದನ್ನು ಕೇಳಿದ್ರೆ ಬೇರೆ ಥರನೇ ನಾವು ಉತ್ತರ ಕೊಡ್ಕೊಂತೀವಿ, ಅದು ಬೇರೆ ವಿಷಯ. ಆಮೇಲೆ ಈ ಸದ್ಯಕ್ಕೆ ಈಗ ಜಾಸ್ತಿ ಈಗ
ದೂರುಗಳನ್ನ ಕೊಡ್ತಿರೋದು ನಮ್ದೇ. ಈಗ ನಾವು ರೈಲ್ವೆ ಟ್ರಸ್ಟ್ ಇಂದ ಸಿಕ್ಕಾಪಟ್ಟೆ ಕಿಶನ್ ಇರ್ಬೋದು, ಈಗ ಒಂದು ವಾರದಲ್ಲಿ ಒಂದು 3-4 ದೂರುಗಳು ಸೈನ್ ಆಗಿದೆ. ಎರಡನೇದು, ನೀವೆಲ್ಲ ನೋಡ್ದಂಗೆ ವೈದ್ಯರುಗಳ ಅಂದ್ರೆ ಕಾರ್ಯಾಚರಣೆಯ ಬಗ್ಗೆ ಕೆಲವು ನಮ್ಮ ಎನ್ವಿರಾನ್ಮೆಂಟಲಿಸ್ಟ್, ಬಹಳ ಮುಖ್ಯವಾಗಿ ನಮ್ಮ ಜೋಸೆಫ್ ಸರ್ ಅವರು ತುಂಬಾ ತೀಕ್ಷ್ಣವಾಗಿ ವೈದ್ಯರಾಗಿರುವಂತ ನಮ್ಮ ರಮೇಶ್ ಅವ್ರ ಮೇಲೆ ಅವರು ವಿಡಿಯೋ ಮಾಡಿದ್ರು. ಅದ್ರ ಇಟ್ಕೊಂಡ್ಬಿಟ್ಟು ಒಂದಿಷ್ಟು ಬೇಸರ ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಅವರು ಮನವಿನೂ ಕೊಟ್ಟು ಬಂದಿದ್ದಾರೆ ಮೊನ್ನೆ. ಇದೆಲ್ಲ ನಡೀತಾ ಇದೆ. ಇನ್ನು ಒಂದು ಆ ವಿಡಿಯೋ ಬಗ್ಗೆ ನನಗೂ ಕೂಡ ಕೇಳಿದ್ರು, ಸರ್ ನೀವೇನಾದ್ರು ಮೆಸೇಜ್ ಹಾಕಿದ್ರು ಕೆಲವರು, ಸರ್ ನೀವೇನಾದ್ರು ಅದ್ರ ಬಗ್ಗೆ ಮಾತಾಡಿ, ಈ ತರ ಮಾಡೋದು ಸರಿಯಾ, ಅಥವಾ ವೈದ್ಯರ ಅಂದ್ರೆ ಬಲವನ್ನ ಕುಗ್ಸುವಂತ ಕೆಲಸ. ನಿಜವಾಗ್ಲೂ ಇಲ್ಲ. ಯಾಕೆ ಅನ್ಕೋಬೇಕು? ನನಗೆ ಡಾಕ್ಟರ್ ರಮೇಶ್ ಅವ್ರನ್ನ, ನಮಗೆ ಅವರು ತುಂಬಾ ಒಳ್ಳೆ ಡಾಕ್ಟರ್ ಇದ್ದಾರೆ, ಅವ್ರ ತರನೇ ಬೇರೆಯವರು ಇದ್ದಾರೆ. ಕೆಲವರು ಅವ್ರೇನು ಮಾಡ್ಲಿಲ್ಲ ನೋಡಿ, ಅವ್ರೇನು ಪ್ರಶ್ನೆ ಮಾಡಲಿಲ್ಲ, ನಮಗೆಲ್ಲ ಯಾರು ಕಾಲ್ ಮಾಡ್ಲಿಲ್ಲ, ಸರ್ ಯಾಕೆ ಏನು ಅಂತ ಉತ್ತರ ಕೊಡ್ಲಿಲ್ಲ. ಆದ್ರೆ ಈ ತರ ವಿಡಿಯೋಗಳು ಮಾಡಿದಾಗ, ಪೋಸ್ಟ್ಗಳು ಮಾಡಿದಾಗ ನಮಗೆ ಮಾಡ್ಬಿಟ್ಟು, ಸರ್ ಇದು ಹಿಂಗೆ ಹಂಗೆ ನೀವು ಮಾಡಿದ್ ಸರಿ ಇಲ್ಲ, ಆ ತರ ಹೇಳಿದಲ್ಲ ಇದ್ದಾರೆ. ಆ ತರ ಅವ್ರಿಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಬಟ್ ಇದು ಒಂದು ಅವರಿಗೊಂದು ಅರಿವಿಗಾಗಿ ಆಗಿರುವಂತ ಕೆಲಸ ಅಂತ ಹೇಳ್ಬಿಟ್ಟು ಅವರು ಮಾಡ್ಕೋಬೇಕು. ಯಾಕಂದ್ರೆ ಅವರ ಸೇವೆಯು ಕೂಡ ನಮ್ಮ ಇಲಾಖೆಗೆ ಅನಿವಾರ್ಯ ಇದೆ. ಅದರ ಜೊತೆಗೆ ನಮ್ಮಲ್ಲಿ ನೋಡಿ, ಈಗ ಮೈಸೂರಲ್ಲಿ ಹುಲಿಗಳ ಕಾರ್ಯಾಚರಣೆಯಲ್ಲಿ ಈಗ ರಮೇಶ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಕೂಡ ಕೆಲವೊಂದು ಆಗಿದಾವೆ. ನಮ್ಮಲ್ಲಿ ವಸೀಂ ಸರ್, ಆಮೇಲೆ ಇಲ್ಲಿ ಮುಜೀಬ್ ಸರ್ ಅಂತ ಹೇಳ್ಬಿಟ್ಟು ಅವರು ಕಾಲರ್ ಹಾಕಕ್ಕೆ ಹೋಗಿದ್ರು ನಮ್ಮ ಕಾವೇರಿ ವೈಲ್ಡ್ ಲೈಫ್ ಡಿವಿಷನ್ ಅಲ್ಲಿ. ಸೊ ಈ ತರ ಎಲ್ಲ ಆಗಿದೆ. ಹಾಗಾಗಿ ಎಲ್ಲರಿಗೂ ಅವಕಾಶಗಳು ಸಿಕ್ಕಾಗ, ಅಥವಾ ಎಲ್ಲರಿಗೂ ಅವಕಾಶಗಳನ್ನು ತಗೊಂಡಾಗ ಅವರು ತಗೊಂಡ್ಬಿಟ್ಟು, ಈಗ ನಮ್ಮಲ್ಲಿ ಇರೋದೇನು, ನಮ್ಮ ಆಸೆ ಏನು ಅಂತಂದ್ರೆ ಯಾವುದು ಡಿಸ್ಪ್ಯೂಟ್ ಆಗಬಾರ್ದು. ಚೆನ್ನಾಗಿ ನಮ್ಮ ಪರಿಸರ, ನಮ್ಮ ಜನರ ಜೊತೆಗೆ, ಅಲ್ಲಿನ ಸ್ಥಳೀಯರ ಜೊತೆಗೆ ಅವ್ರಿಗೆ ವಿಶ್ವಾಸ ಬರಂಗೆ ಆನೆ ಕಾರ್ಯಾಚರಣೆಗಳಿರ್ಬೋದು, ಆನೆಗಳಿಗೂ ಸಮಸ್ಯೆ ಆಗದಂಗೆ ಅವುಗಳನ್ನು ತಗೊಬಂದ್ಬಿಟ್ಟು ಕ್ರಾಲಿಗೆ ಹಾಕೋಕೆ ಉದ್ದೇಶಕ್ಕಾಗಿ ನಾವು ಮಾಡ್ತಿದೀವಿ ಅಂತ ತೋರಿಸಿದ ಹಾಗೆ ಒಂದಿಷ್ಟು ತುಂಬಾ ಚೆನ್ನಾಗಿ ಕಾರ್ಯಾಚರಣೆಗಳಾದಾಗ ನಮಗೂ ಖುಷಿ ಅನ್ಸುತ್ತೆ. ಅದನ್ನ ಬಿಟ್ಟು ನೀವು ಮಾಡ್ಕೊಂಡಿರೋ ಎಡವಟ್ಟುಗಳಿಗಾಗಿ ಇನ್ಯಾರಿಗೋ ಬ್ಲೇಮ್ ಮಾಡೋದು. ನಾನು ಮೊನ್ನೆ ನೋಡ್ತಾ ಇದ್ದೆ, ಜೋಸೆಫ್ ಸರ್ ವಿರುದ್ಧ ಕೆಲವರು ಮಾತಾಡ್ತಾ ಇದ್ರು. ನೀವು ಮಾತಾಡ್ದಂಗೂ ಏನಾಗ್ತದೆ ಗೊತ್ತಾ, ಅದು ಸುಮ್ಮನೆ ಆ ಸಮಸ್ಯೆ ಅನ್ನೋದು ಇನ್ನೂ ಜಟಿಲ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೂ ಜಾಸ್ತಿ ಆ ವಿಷಯಗಳ ಬಗ್ಗೆ ನೀವು ರಿಸರ್ಚ್ ಮಾಡ್ಬೇಕಾಗ್ತದೆ. ಅವಾಗ ಯಾರಿಗೆ ಹೊಡ್ತಾ ಅಂತಂದ್ರೆ, ನೀವು ಯಾರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಹೊಡ್ತೀರಲ್ವಾ, ಅವ್ರಿಗೆ ಇನ್ನಷ್ಟು ಸಮಸ್ಯೆಗಳು ಆಗ್ತವೆ. ಯಾಕಂದ್ರೆ ನಾನು ಈ ಫೀಲ್ಡ್ ಅಲ್ಲಿ ನಾನು ನೋಡಿರುವಂತದ್ದು. ಈಗ ನೀವು ಸುಮ್ಮನೆ ಮಾಡಿದಾಗ, ಯಾಕಂದ್ರೆ ನಮಗೆ ಯಾರು ಸಂಬಳ ಕೊಡೋದಿಲ್ಲ ಅಲ್ವಾ, ನಮಗೆ ಬರೋದು ನನ್ನ ಒಂದು ಇದೇನಿದೆಯಲ್ಲ, ಅದು ನನ್ನ ಅಷ್ಟು ದುಡ್ಡನ್ನ ಉಪಯೋಗಿಸಿ ನಾನು ಕ್ಯಾಂಪೇನ್ ಮಾಡ್ತಿರೋದು. ನಾವು ಎಲ್ಲಿ ಫಂಡ್ ಗಿಂಡು ಹತ್ರ ನನಗೇನು ಇವತ್ತಿನವರೆಗೆ ಯಾರೋ ಒಬ್ರದ್ದು ಏನು ಹಿಂಬಾಗಿಲಿಂದ ಮುಂಬಾಗಿಲಿಂದ ಯಾರು ಈ ತನಕ ಮಾಡಿಲ್ಲ. ಈ ತುಂಬಾ ಜನ ಪಾಪ ಏನೋ, ಸರ್ ನಿಮಗೇನು ತರ ಒಳ್ಳೆ ಜನ ಮಾಡ್ತೀರಾ ಹಾಗೆ ಹೀಗೆಲ್ಲ ಹೇಳ್ತಾರೆ. ಆದ್ರೆ ಅವ್ರು ಯಾರನ್ನು ಕೂಡ ನಾವು ಸಹಯೋಗ ಅಂತ ತಗೊಂಡ್ಬಿಟ್ಟಿಲ್ಲ. ಯಾಕಂದ್ರೆ ಇದು ಒಂದು ಪುಣ್ಯದ ಕೆಲಸ ಅಂತ ನಾವು ಈ ತನಕ ಭಾವಿಸ್ಕೊಂಡಿರುವಂತದ್ದು. ಪರಿಸರ ಜೊತೆಗೆ ನಮ್ಮ ಜನರು ಅದ್ರ ಜೊತೆಗೆ ಇದ್ದು ಅವುಗಳದ್ದು ನಿಜವಾಗ್ಲೂ ಒಂದು ಪರಿಸರಕ್ಕೆ ಒಂದು ನಿಜವಾದ ಅರ್ಥವನ್ನು ತಂದುಕೊಡ್ಬೇಕು ಅನ್ನೋಂಥ ಒಂದು ಸಣ್ಣ ಕೆಲಸ ನಮ್ಗೆ ಶುರುವಾಗಿತ್ತು. ಅದು ಇಷ್ಟು ದೊಡ್ಡಕ್ಕಾಗಿದೆ. ಈಗ ನಾವೇ ದೂರುಗಳನ್ನ ಕೊಟ್ಕೊಂಡ್ಬಿಟ್ಟು ಬರುವಂತ ಪರಿಸ್ಥಿತಿ ಇದೆ. ಆಮೇಲೆ ಇವತ್ತಿನವರೆಗೆ ನಮಗೆ ಅರಣ್ಯ ಇಲಾಖೆಯಲ್ಲಿ ಇರುವಂತಹ ಸಹಕಾರ ಇದೆಯಲ್ಲ, ಅದೊಂದು 10 to 15% ಇರ್ಬೋದು ಅಷ್ಟೇ. ಅದು ಎಲ್ಲೋ ತುಂಬಾ ಒಳ್ಳೆಯವರು, ನಾನು ತುಂಬಾ ಚೆನ್ನಾಗಿ ಗೊತ್ತಿರುವಂತವ್ರು, ಸರ್ ಹೆಂಗೆ ಹಂಗೆ ಅಂತ ಹೇಳಿದ್ರೆ DCF ಗಳಿರ್ಬೋದು ಅಥವಾ RFO ಗಳಿರ್ಬೋದು, ಅದಕ್ಕೂ ಮೇಲೆ CF ಗಳು ಇದ್ದಾರೆ, ನನಗೆ ಒಳ್ಳೆ ಸ್ನೇಹಿತರೆ ಇದ್ದಾರೆ. ಅವ್ರು ಯಾರು ಕೂಡ ತುಂಬಾ ಪರ್ಸನಲ್ ಆಗಿ ನೋಡಿ ನೀವು ಚೆನ್ನಾಗಿ ಮಾಡ್ತೀರಾ ಅರಣ್ಯದಲ್ಲಿ, ನೋಡಿ ಈ ತರ ಒಂದು ಸ್ಟೋರಿ ಇದೆ, ನಮ್ಮ ಇಲಾಖೆ ಬಗ್ಗೆನೂ ಮಾಡಿ ಅಂತ ಇಲ್ಲ. ನಾನು ಒಳ್ಳೇದನ್ನು ನಾನೇ ಹುಡ್ಕೊಂಡು ಹೋಗ್ಬೇಕು, ಇನ್ನು ಕೆಟ್ಟದನ್ನು ತೋರಿಸಬೇಕಾದ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಹಂಗಾಗಿ ನಮ್ಮ ವಿಷಯಕ್ಕೆ ನಾನು ಹೇಳ್ತಿರೋದು, ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ಆಕ್ಟಿವಿಸಮ್ ಅಲ್ಲಿ ನನಗೆ ಒಂದೊಂದು ದೊಡ್ಡ ತಲೆಗಳಿದಾವೆ. ಆದ್ರೆ ಇವತ್ತು ನಾವು ನಮ್ಮಲ್ಲೂ ಕೂಡ ಪೋಸ್ಟ್ ಮಾಡಿದೀವಲ್ವಾ ಈಗ ವೈದ್ಯರ ಬಗ್ಗೆ, ಅದು ಏನು ಅಂತಂದ್ರೆ ಅದರ ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಏನು ಮನಸ್ತಾಪಗಳಿಲ್ಲದೆ ಹೋದ್ರೆ ಅದು ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ಕೆಲವರು ವಿಡಿಯೋಗಳನ್ನ ಮಾಡಿ ಅವ್ರನ್ನ ಪೋಸ್ಟ್ ಮಾಡಿ, ಅದರಲ್ಲಿ ಕೆಲವರು NGOಗಳನ್ನ ಅದ್ರೊಳಗೆ ಸಪೋರ್ಟ್ ಇದೆ ಅವರಿಗೆ, ಕೆಲವರಿಗೆ ಕ್ಲಿನಿಕ್ಗಳು ಇರ್ತದೆ, ಏನೋ ಮಾಡ್ತಾರೆ, ಅವ್ರನ್ನೆಲ್ಲ ಟ್ಯಾಗ್ ಮಾಡ್ಕೊಂಡ್ಬಿಟ್ಟು ನಾವೇನೋ ದೊಡ್ಡ ಮಾಡ್ತೀವಿ. ನಿಮ್ಮ ವಿಡಿಯೋ ಮಾಡೋ ಉದ್ದೇಶಗಳು ಹಿಂದೆ ಅದು ಕಮರ್ಷಿಯಲ್ ಇದೆ ಅಲ್ವಾ. ಈಗ ಹೆಂಗೆ ನಮ್ಮ ವೈಲ್ಡ್ ಲೈಫ್ PCC ಆಫೀಸರು ಈ ತರ ಒಂದು ಇದ್ರೆ ಪರ್ಸನಲ್ ಪಬ್ಲಿಸಿಟಿಗೆ ಮಾಡ್ತಿದ್ದೀರಿ ಅಂತ ಏನು ಹೇಳಿದಾರಲ್ಲ, ಅದು ಅಪ್ಲೈ ಆಗೋದು ಮೊದಲನಾಗಿ ಇವರ ಸಿಬ್ಬಂದಿಗೆ. ಸೊ ಹಾಗಾಗಿ ನೀವು ಮಾಡ್ಬೇಕಾದ್ರೆ ನೀವು ಫಸ್ಟ್ ಹುಷಾರಾಗಿರ್ಬೇಕು. ಈಗ ಇಲ್ಲ ಅಂದ್ರೆ ಇವರು ಸರ್ ಆದೇಶವನ್ನೇ ಇಟ್ಕೊಂಡ್ಬಿಟ್ಟು ಮತ್ತೆ ನಾಳೆ ಪ್ರಶ್ನೆಗಳನ್ನ ಎತ್ಬೋದು. ನಾನು ಒಂದು ನಮ್ಮ ಸರ್ಗೆ ಒಂದು ಹಾಕಿದೆ, ಪುಷ್ಕರ್ ಸರ್ಗೆ, ಸರ್
ಈ ತರ ಸ್ವಲ್ಪ ಬೇಸರ ಆಗ್ತದೆ ಒಂದೊಂದ್ಸರಿ. ಈಗ ಹಾವುಗಳನ್ನು ಹಿಡಿಯುವಂತದ್ದು ಏನಿದೆಯಲ್ಲ, ಅದು ನಿಮಗೆ ಆಗುಂಬೆಯಿಂದ ಹಿಡಿದು, ಆಗುಂಬೆ ರಿಸರ್ಚ್ ಸೆಂಟರ್ಗಳಿಂದ ಹಿಡಿದು ಈ ತನಕ ಅದರಲ್ಲಿ ಏನು ಅವೇರ್ನೆಸ್ ವಿಡಿಯೋ ಅಂತ ಇರೋದಿಲ್ಲ. ಇವ್ರು ಯಾಕೆ ವಿಡಿಯೋಗಳನ್ನ ಹಾಕ್ಬೇಕು, ಪೋಸ್ಟ್ ಮಾಡಬೇಕು? ಈಗ ಅದನ್ನ ನೋಡ್ಬಿಟ್ಟು ತುಂಬಾ ಜನ ಸ್ನೇಕ್ ರೆಸ್ಕ್ಯೂರು ಎಲ್ಲರೂ ವಿಡಿಯೋಗಳನ್ನ ಹಾಕ್ತಿದ್ದಾರೆ. ವಿಡಿಯೋಗಳನ್ನ ಹಾಕೋ ಉದ್ದೇಶ ಏನಿದೆ? ಉದ್ದೇಶ ಅವರು ಪಾಪ್ಯುಲಾರಿಟಿಗೆ ಹೊರತು ಬೇರೆ ಏನೇನೂ ಇಲ್ಲ. ನೀವು ನೋಡಿ, ಹಾವುಗಳನ್ನ ಉರಗ ರಕ್ಷಕರು ಎಲ್ಲರೂ ಇದ್ದಾರೆ, ಅವ್ರುಗಳ ತರೋದು ಹಾಕೋದು. ಇದ್ರ ಬಗ್ಗೆ ಕೂಲಂಕಷವಾಗಿ ಒಂದು ಯೋಚನೆ ಮಾಡಿಬಿಟ್ಟು ಅದನ್ನ ಸೆಪರೇಟ್ ನೀವು ಅದನ್ನ ಪಾಯಿಂಟ್ ಮಾಡಬೇಕು ಅದನ್ನ ಅಂತ ಹೇಳ್ಬಿಟ್ಟು ನಾನು ಪುಷ್ಕರ್ ಸರ್ಗೆ ಹೇಳಿದಾಗ ರೆಕಮೆಂಡೇಶನ್ ಅದನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಇದೆ. ಹಂಗಾಗಿ ಯಾರು ಕೂಡ ನಾನು ಹೇಳ್ತಿರೋದು ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನ ಮಾಡಬೇಕಾದ್ರೆ ನಾನು ಕೋರ್ಟಲ್ಲಿ ಹೋಗಿ ಅದನ್ನ ಅವ್ರ ವಿರುದ್ಧ, ಈಗ ಇಲಾಖೆಯವರು ಮಾಡಿದ್ರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತೀನಿ ಅನ್ನುವಂತಹ ನಿಮಗೆ ಒಂದು ಧೈರ್ಯ ಅಥವಾ ಆ ಥರ ನಿಮ್ಮ ವಿಡಿಯೋಗಳಲ್ಲಿ ವ್ಯಕ್ತವಾಗಿರ್ಬೇಕು.